ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಷಯ ಅಂದರೆ ಕಳಲೆ ಪಲ್ಯ ಅಂತ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನೋಡಿ ಇಲ್ಲಿದೆ. ಇದಕ್ಕೆ ನಮ್ಮೂರಲ್ಲಿ ಕಳಲೆ ಅಂತ ಕರಿತೀವಿ. ಆ್ಯಕ್ಚುಲಿ ಇದು ಅದೇ ಬಿದಿರು ಬೆಳೆಯುತ್ತಲ್ಲ ಕಾಡಲ್ಲಿ, ಅದು ನಮ್ಮೂರಲ್ಲೇ ಇದು ಸಿಗುತ್ತೆ. ಅಂದರೆ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಇದನ್ನು ತೊಗೊಂಡು ಬರಬೇಕು. ಬಟ್ ನಾವು ಇದನ್ನು ತೊಗೊಂಡು ಬಂದಿಲ್ಲ, ಇಲ್ಲಿ ಮಾರಕ್ಕೆ ಬಂದಿರೋರ ತಗೊಂಡಿರೋದು. ಪ್ರತಿ ವರ್ಷವೂ ಮಾರಕ್ಕೆ ಬರ್ತಾರೆ. ತುಂಬ ರೇಟ್ ಇದು. ಹಳ್ಳಿ ಕಡೆ ಎಲ್ಲ ಇದನ್ನು ದುಡ್ಡು ಕೊಟ್ಟು ತೊಗೊಳ್ಳೋದೇ ಬೇಡ, ಹಾಗೆ ಸಿಗುತ್ತೆ. ಆದರೆ ಹೋಗಿ ತರಬೇಕು ಅಷ್ಟೇ. ಸುಮ್ಮನೆ ಆ ಕಾಡಲ್ಲಿ ಅಷ್ಟೊಂದು ಪೊದೆಗಳ ಮಧ್ಯೆ ಆಮೇಲೆ ತೊಗೊಬರೋಕ್ಕೆ ಹೋಗಿ ಅಲ್ಲಿ ಫಾರೆಸ್ಟ್ರು ಇರ್ತಾರೆ, ಅವ್ರ ಹತ್ರ ಎಲ್ಲ ಸಿಗಾಕೊಂಡು ಸುಮ್ಮನೆ ಏನಕ್ಕೆ ಸಮಸ್ಯೆ ಅಲ್ವಾ. ಈ ಥರ ಮಾರಕ್ಕೆ ಬಂದಿರೋದ್ರಲ್ಲಿ ತಗೊಂಡು ತಿನ್ನಬೇಕು. ಇದನ್ನು ವರ್ಷಕ್ಕೆ ಒನ್ ಟೈಮ್ ಆದರೂ ತಿನ್ನಬೇಕಂತೆ. ನಮ್ಮ ಕರುಳಿಗೆ ಎಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ತಿಂದರೆ, ಕಳಲೆ ತಿಂದರೆ ಕಳ್ಳಿಗೆ ಒಳ್ಳೆಯದು ಅಂತ ನಮ್ಮಮ್ಮ ಹೇಳ್ತಿದ್ದೆ. ಅಂದರೆ ನಾನು ಇದನ್ನು ಯಾವತ್ತೂ ತಿಂದಿಲ್ಲ, ಆಮೇಲೆ ಯಾವತ್ತೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋದು. ನೋಡಿದ್ದೀನಿ, ನಮ್ಮಮ್ಮ ಮಾಡೋದೆಲ್ಲ ನೋಡಿದ್ದೀನಿ. ಒನ್ ಟೈಮ್ ಏನೋ ತಿಂದಿದ್ದೆ, ಬಟ್ ನನಗದು ಇಷ್ಟನೇ ಆಗಲಿಲ್ಲ. ಯಾಕೋ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಅದಕ್ಕೆ ಆವಾಗಿಂದ ತಿಂದಿಲ್ಲ, ಮತ್ತು ನಮ್ಮನೇಲಿ ಮಾಡಿಲ್ಲ ನಾನು. ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಇದನ್ನು ಇವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಕಾಯಿಸ್ಬೇಕು, ಕುದಿಸ್ಕೋಬೇಕು. ಇವಾಗ ಇದನ್ನು ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಕುದಿಸೋಕ್ಕಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ನಾನಿಲ್ಲಿ ಅವರೆಕಾಳು ಮತ್ತು ಕಳಲೆ ಎರಡನ್ನೂ ಹಾಕ್ಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಏನೇನು ಬೇಕು ಅಂತ ಜೋಡಿಸಿಟ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಇಲ್ಲಿ ಬಂದು ಕೊಬ್ಬರಿ, ಟೊಮೊಟೊ, ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಚಕ್ಕೆ ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಮಟನ್ ಸಾಂಬಾರಿಗೆ ಏನೇನು ಯೂಸ್ ಮಾಡ್ತೀವಲ್ಲ ಅದನ್ನೇ ನಾವು ಇದಕ್ಕೂ ಯೂಸ್ ಮಾಡೋದು. ಇದಕ್ಕೆ ಇವಾಗ ಆನಿಯನ್ ಒಂದು ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಅದನ್ನು ನಾವು ಬಿಸಿನೀರಲ್ಲಿ ಏನಕ್ಕೆ ಕುದಿಸೋದು ಅಂತ ಗೊತ್ತಾ? ಅದನ್ನು ಒಂದು ತೊಗೊಂಡಿರ್ತೀವಲ್ಲ, ತೊಗೊಂಡ್ಮೇಲೆ ಒಂದು 2 days ಆದರೂ ಅದನ್ನು ನೀರಲ್ಲಿ ನೆನೆ ಇಡಬೇಕು. ನೀರಲ್ಲಿ ನೆನೆ ಇಟ್ಟು, ಯಾಕಂದರೆ ಅದು ಫುಲ್ ನಂಜು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅದನ್ನು ಒಂದು 2 ದಿನ ನೀರಲ್ಲಿ ನೆನೆ ಇಟ್ಬಿಟ್ಟು ಆಮೇಲೆ ಆ ನೀರನ್ನೆಲ್ಲ ಚೇಂಜ್ ಮಾಡಿ ಅದು ತೆಗೆದು ಹಾಕಿದ್ಮೇಲೆ ಒಂದು ಸಲ ಬಿಸಿನೀರಲ್ಲಿ ಕುದಿಸಿ ಬಸಿಬೇಕು. ಯಾಕಂದರೆ ಅದು ಹೇಳಿದ್ನಲ್ಲ ನಂಜು ಅಂತ, ಅದಕ್ಕೆ ಒಂದು ಸಲ ಬಿಸಿನೀರಲ್ಲಿ ಹಾಕಿ ಕುದಿಸಿ ತೆಗಿಬೇಕು. ಅದಾದಮೇಲೆ ಅದನ್ನು ಇವಾಗ ಮಸಾಲೆ ತೋರಿಸಿದ್ನಲ್ಲ, ಆ ಮಸಾಲೆ ಜೊತೆ ಮಿಕ್ಸ್ ಮಾಡಿದ್ರೆ ಅಲ್ಲಿಗೆ ಅದು ರೆಡಿ ಆಗುತ್ತೆ. ಬನ್ನಿ ಮಾಡೋಣ. ನಾನಿವಾಗ ಪಲ್ಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಒಗ್ಗರಣೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಇದನ್ನು ಬಂದು ನಾನು ಫಸ್ಟ್ ಟೈಮ್ ಮಾಡಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ತುಂಬ ದಿನದಿಂದ ನನಗೆ ಗೊತ್ತು, ನಾನು ಮಾಡಿದ್ದೀನಿ ಅನ್ನೋ ಥರನೇ ಇತ್ತು. ತುಂಬ ಚೆನ್ನಾಗಾಗಿತ್ತು. ಏನಾಯಿತು ಅಂತಂದರೆ ಇಲ್ಲಿ ರೊಟ್ಟಿದೊಂದು ಮಿಸ್ಟೇಕ್ ಆಗಿಬಿಡ್ತು ನನಗೆ. ಅದು ರೊಟ್ಟಿ ಒಂದು ಚೆನ್ನಾಗಿ ಬಂದುಬಿಟ್ಟಿದ್ರೆ ಆರಾಮಾಗಿ ಒಂದು 2-3 ರೊಟ್ಟಿ ತಿನ್ಬೋದಿತ್ತು ಅಂತ ಅನ್ಕೋತೀನಿ. ರೊಟ್ಟಿ ಬೇರೆ ಅದೇನೋಕ್ಕೋ ಹಿಟ್ಟು ತುಂಬ ದಿನ ಆಯಿತು ನಾನು ಹಾಕ್ಸಿಟ್ಬಿಟ್ಟು, ಅದಕ್ಕೆ ಅದು ಅಳ್ಸಳ್ಸ್ ಥರ ಆಗ್ತೈತೆ. ಆ ಹಿಟ್ಟು ಇವಾಗ ಚೇಂಜ್ ಮಾಡಿ ಬೇರೆ ಹಿಟ್ಟನ್ನ ಹಾಕ್ಸ್ಕೊಬರ್ಬೇಕು. ಇವಾಗ ಅದಕ್ಕೆ ಅರಿಶಿನದ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪೌಡರ್ 3 ಸೇರಿಸ್ಬಿಟ್ಟು ಇವಾಗ ಕುದಿಯೋಕೆ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಬಂದರು. ಅವರು ಇವತ್ತು ಯಾವುದೋ ಬರ್ತ್ಡೇ ಪಾರ್ಟಿಗೆ ಹೋಗಬೇಕು ಅಂತ ಹೇಳಿ ಬೇಗ ಬಂದರು. ಮತ್ತು ಹೋಗ್ಬೇಕು ವಾಪಸ್ ಅಂತಂದರು. ನಾನು ಹೋಗಬೇಡಿ ಅಂತ ಹೇಳ್ತಾ ಇದ್ದೆ. ಇಬ್ಬರು ಸೇರಿಬಿಟ್ಟು ಅಡುಗೆ ಮಾಡಿ, ಇಬ್ಬರು ಸೇರಿಬಿಟ್ಟು ರೊಟ್ಟಿ ಮಾಡಿ, ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು, ಬೆಳಗ್ಗೆಯಿಂದನೂ. ಹಾಗೆ ಅಮಾವಾಸ್ಯೆ ನಾಳೆ ಇರೋದ್ರಿಂದ ಸ್ವಲ್ಪ ಬೇರೆ ಕೆಲಸಗಳನ್ನೂ ಮಾಡ್ಕೋಬೇಕಾಗಿತ್ತು. ಪಾತ್ರೆ, ಬಟ್ಟೆ ಅದೆಲ್ಲ, ಅದನ್ನು ಕೂಡ ಇವತ್ತೆಲ್ಲ ಮುಗಿಸ್ಕೊಂಡೆ. ಮನೆಯೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾಳೆ ಅಮಾವಾಸ್ಯೆ ಇರೋದ್ರಿಂದ
ಎಲ್ಲ ಪೂಜೆ ಗೀಜೆ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾಳೆ ಏನೇನು ಮಾಡ್ತೀನಿ, ಅಮಾವಾಸ್ಯೆ ದಿನ ಪೂಜೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ರೊಟ್ಟಿ ತೋರಿಸು. ರೊಟ್ಟಿ ಏನಾಗಿತ್ತು ಗೊತ್ತಾ, ಹಿಟ್ಟು ಒಂಥರ ಹಿಂಗೆ ಆಗೈತಿ. ಈ ಥರ ಇದ್ದರೆ ಇದನ್ನು ಬಡಿಬೇಕು, ಉದ್ದಕ್ಕೆ ಬರಲ್ಲ. ಸೊ ಇವಾಗ ರೊಟ್ಟಿ ಅರಿಯೋ ಚಾನ್ಸಸ್ ತುಂಬ ಐತೆ. ಏನು ಮಾಡೋದು? ಅರ್ಧ ಕಂಡೆ ತಿನ್ನಂತಾನೆ, ಅದಕ್ಕೆ ಆಗಿದ್ದು ಅದೇ ನಾನು ಹೇಳ್ತಿದ್ದಂಗೆ ಅರಿಯಿತು. ನೋಡೋದ ಇವಾಗ ತೆಗಿಯಕ್ಕೆ ಹೋದರೆ ಬರ್ತಿತ್ತೋ ಇಲ್ಲ, ಆವಾಗಲೇ ಒಂದ್ಸಲ ಅರಿಯಿತು. ನನ್ನ ಜೀವವೇ ಇದೆಲ್ಲಿ ಸರಿ ನಿಂಗೆ ಜೋಲಿ ಎಳಿತೋಗಲಿ ನನ್ನ ಈ ಜೋಲಿ. ಒಂದು ಡ್ಯಾನ್ಸ್ ಮಾಡೋಣ, ಹಾಡಾಕ್ತೀಯಾ? ಹಲೋ, ಒಂದು ಡ್ಯಾನ್ಸ್ ಮಾಡೋದ, ಹಾಡ? ಮಾತಾಡಪ್ಪಿ, ಮೌನ ಆಗುತ್ತೆ. ಏನಾರು ಮಾಡ್ತದೀಯ? ನಾನು ಅಲ್ಲಿ ಬರ್ತಡೇ ಹೊಂಟಿದ್ದೆ. ಯಾರ ಬರ್ತಡೇ ಹೊಂಟಿದ್ದಿ? ವಾ, ನಾನು ಬಿಟ್ಟು ನಾನೇ ಒಬ್ಳಿರ್ತಾಳೆ ಹೆಂಡ್ತಿ, ಕಾಯ್ತಾ ಇರ್ತಾಳೆ. ಹೋಗೋಣ, ಏನಾರ ಹೆಲ್ಪ್ ಪಲ್ಪ್ ಮಾಡೋಣ. ಏನಿಲ್ಲ, ಬರ್ತಡೆ. ಏನು ಮಾಡಿರೋದು ಗೊತ್ತಾನ ಇವತ್ತು? ನಿನ್ನ ಫೇವ್ರೇಟ್ ಅಂದಿರೋದು ನಾಯಿ ಕಡಲೆ ಪಲ್ಯ ರೊಟ್ಟಿ. ಬಿಸಿ ರೊಟ್ಟಿ ತಿಂದ್ಬಿಡು, ಇವಾಗೆ ಕೊಟ್ಬಿಡ್ತೀನಿ. ತಿಂತೀಯಾ ನೀನು? ಆಮೇಲೆ ಏನು ಆಮೇಲೆ? ನೀನೇ ಆಮೇಲೆ ಯಾಕೆ ಊಟ ನಿಮ್ಮ ಜೊತೆಗೆ ಅನ್ನವನ್ನೆಲ್ಲ ನೀನು. ಸರಿ, ಉದ್ದದೇನೋ ಚೆನ್ನಾಗಿ ಉದ್ಬಿಡ್ತೀನಿ. ತೆಗೆದು ಹಾಕಬೇಕಾದ್ರೆ ಅರಿತಾವಲ್ಲ, ಏನು ಮಾಡೋದ? ಈಗ ತಟ್ಟಲಿ ನಿಮಿಷ. ನನ್ನ ಮ್ಯಾಗ ಸಿಟ್ಟಿದ್ರೆ ನನಗೆ ಹೆಂಗೆ ಹೊಡಿಬೋದು ಪಿನ್? ಇವಾಗ ಹಂಗೆ ಹೊಡಿಲ್ಲ ಈ ರೊಟ್ಟಿಗೆ. ನಾನು ಕೇಳಿದ್ದು ಯಾವ ಥರ ಹೊಡಿತೆ ಅಂತ ತೋರಿಸಂದಿದ್ದು. ಈ ಥರ ಹೊಡಿತೀನಿ. ಯಾವಾಗ ನೀನು ಈ ಥರ ಹಾಕ್ತೀಯಾ? ಬರಲ್ಲ ಅಪ್ಪಿ ಹೊಡಿಯೋಕ್ಕೆ, ಅದು ಫಸ್ಟಿಂದ ರೂಢಿ ಇಲ್ಲ ನೋಡು. ಅದು ಪೂರ್ತಿ ಬೆಳ್ಳು ಹಿಂಗೆ ಅದು ಮತ್ತೆ ಏನಿಲ್ಲ, ಸುಮ್ಮನೆ ಸ್ಮೂತಾಗಿ ಅದು ಮುಖಷ್ಟೇ ಬೆಳ್ಳಷ್ಟೇ, ಮತ್ತು ಬೇರೆ ಕಡೆ ಏನಿಲ್ಲ, ಬೆಳ್ಳಷ್ಟೇ ಹಿಂಗೆ ತಟ್ಟೋದು, ಬೆಳ್ಳಷ್ಟೇ ತಟ್ಟು ಹಂಗೆ.
ಸಿಮೆಂಟ್ ಕೈ ಐತೆ ಗೊತ್ತಿಲ್ಲ. ಹ್ಞೂ ಸಿಮೆಂಟು ತೆಗಿಯಕ್ಕೆ ಬರೋಲ್ಲ, ಇದೇ ಪ್ರಾಬ್ಲಮ್. ಹರಿತದೆ ಗೊತ್ತಿತ್ತು ನನಗೆ, ಪಕ್ಕ ಹರಿತದೆ. ಅದನ್ನ ಏನು ಅನ್ಕ ಯಾಕೋ ಇಟ್ಟು ಏನೋ ಎಡವಟ್ಟಾಗಿದೆ ಹಿಟ್ಟಲ್ಲಿ. ಹೋದ ಸಲನೂ ಬರಲಿಲ್ಲ, ಈ ಸಲನೂ ಬರಲಿಲ್ಲ. ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತೀನಿ ನಾನು. ಎಲ್ಲಿತ್ತು ಗಲಿ ನನ್ನ ಅಯ್ಯೋ, ಅದ್ರೊಳಗೆ ಇದ್ದಿದ್ಯಾ? ಅದು ಪೂರ್ತಿ ಇಟ್ಟು ಬರ್ತಾ ಇಲ್ಲ ಕಣೆ. ಬರ್ತಾ ಇಲ್ಲ ಅದು. ಏನೋ ಒಂದು ಮಾಡೋಣ, ಸರಿ ನಾನು ಮಾಡ್ತೀನಿ. ತಡಿ ಒಂದು ನಿಮಿಷ. ಅವ ಊರಿಂದ ಬರೋದ 6 ತಿಂಗಳು, ಮತ್ತೆ ನನ್ನ ಮಗಳದು ಇನ್ನೂ ಕಾಲೇಜ್ ನಡೀತಾ ಐತಲ್ಲ, ಏನ್ ಮುಗಿದ್ ನಿಂತಿಲ್ಲ. ಅದಕ್ಕೆ ಸುಮ್ಮನೆ ಅದಕ್ಕಷ್ಟೇ ನಾನು ಈ ವಿಷಯನ ಆಕಿಗೆ ಹೇಳ್ಬೇಕು ಅಂತಂದೆ. ಆದ್ರೆ